ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಬದನೆಕಾಯಿ ಬರ್ತಂತಾರೆ. ಬದನೆಕಾಯಿ ಬರ್ತ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 3 ಬದನೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಮೇಲ್ಗಡೆ ಎಲ್ಲ ಮುಳ್ಳು ಇರುತ್ತೆ. ಇದು ಮುಳ್ಳು ಬದನೆಕಾಯಿ, ಮುಳ್ಳೆಲ್ಲ ತೆಗೆದು ನೀಟಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬೆಲ್ಲ ತೆಗಿಯೋಕ್ಕೆ ಹೋಗಬೇಡಿ. ಮಾಡ್ಕೊಂಡು ನಾನು ಒಂದು ಒಲೆ ಮೇಲೆ ಹಂಚಿಕ್ಕಿದ್ದೀನಿ, ಚಪಾತಿ ಮಾಡೋ ಹಂಚನ್ನ. ಅದ್ರ ಮೇಲೆ ಬದನೆಕಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಫುಲ್ ಅದಕ್ಕೆ ಎಣ್ಣೆ ಎಲ್ಲ ಅಂಟ್ಕೊಳ್ಳೋಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಎಣ್ಣೆ ಅಂಟ್ಕೊಳ್ಬೇಕು ನೀಟಾಗಿ. ಈ ಥರ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಇದಕ್ಕೆ ಉರಿ ಇಕ್ಕಕ್ಕೆ ಹೋಗ್ಬಿಡಿ, ತುಂಬ ಸೀದ ಹೋಗುತ್ತೆ. ನಾನು ಮೀಡಿಯಮ್ ಇದರಲ್ಲಿಟ್ಟು ಮಾಡ್ತಾಯಿದ್ದೀನಿ. ಒಂದು ಏನಾದರೂ ಇದ್ದರೆ ಪಾತ್ರೆನ ಅದಕ್ಕೆ ಕ್ಲೋಸ್ ಮಾಡಿಬಿಡಿ, ಗಾಳಿ ಆಡದೇ ಇರೋಂಗೆ. ಇವಾಗ ನೋಡ್ಬೋದು ನೀವು, ನಾನು ಅವಾಗ ತೆಗೆದು ಈ ಥರ ಮಾಡ್ಕೊಳ್ಳಿ. ತೆಗ್ದಾಗ ಒಂಥರ ಹಿಂಗೆ ಚೇಂಜ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಬೈದಿರೋದನ್ನ ಮೇಲ್ ಮಾಡಿ, ಕೆಳಗಡೆನ ಹಸಿ ಇರೋದನ್ನ ಈಗ ಮಾಡ್ಕೊಳ್ಳಿ. ಒಂದಿಲ್ಲ ಅಂದರೆ ಒಂದು 10 ರಿಂದ 15 ನಿಮಿಷನಾದರೂ ತೊಗೊಳುತ್ತೆ ಇದು ಬದನೆಕಾಯಿ ಚಟ್ನಿ ಮಾಡಬೇಕಾದ್ರೆ. ನೀಟಾಗಿ ಇದು ಮೇನ್ ಏನಂದರೆ ಬದನೆಕಾಯಿ ನೀಟಾಗಿ ಬೆಂದಿರಬೇಕು. ಎಣ್ಣೆಲ್ಲೇ ಮೇಲ್ಗಡೆ ನೀರೆಲ್ಲ ಹಾಕೋಕ್ಕಲ್ಲ, ಎಣ್ಣೆಲ್ಲೇ ಇದು ಇದನ್ನಾಗುತ್ತೆ, ಕುದಿಯುತ್ತೆ. ಇದ್ರ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ತಿರ್ಗಾ ಸೈಡಲ್ಲಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಚಟ್ನಿ ಮಾಡೋಕ್ಕೆ ನಾನು ಒಂದು ಹೆಸರಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಗಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, 3-4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅಂದವರು ಸ್ಕಿಪ್ ಮಾಡ್ಬೋದು, ಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಇದು. ನಾನು ಮೆಣಸಿನ್ಕಾಯಿ ಇದನ್ನೆಲ್ಲ ರುಬ್ಬಿಟ್ಕೊಳ್ಳೋಣ, ಅದು ಬಿಸಿಯಾಗಿ ಫ್ರೈ ಆಗುವಷ್ಟರಲ್ಲಿ. ಆ ಕಡೆ ಬದನೆಕಾಯಿ ಎಲ್ಲ ಕುದಿಯೋಷ್ಟರಲ್ಲಿ ಈ ಕಡೆ ನಾವು ಇದನ್ನು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇವಾಗ ನಾನು ನೀವು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನು ಬಿಸಿಲು ಜಾಸ್ತಿ ಇದೆ ಅಂತ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಈ ಬೇಸಿಗೆಗೆ, ತುಂಬ ಹೀಟ್ ಆಗುತ್ತೆ ಅಂತ. ಇದನ್ನು ಈ ಅರಿಯೋ ಕಲ್ಲಲ್ಲಿ ನೀಟಾಗಿ ಹರ್ಕೊಂಡ್ರೇ ಇದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ಪೇಸ್ಟ್ ಮಾಡ್ಕೊಂಬಿಡಿ ನೀಟಾಗಿ ಇದನ್ನು. ಈ ಥರ 1-2 ಸೆಕೆಂಡಲ್ಲಿ ಆಗುತ್ತೆ, ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಈ ಥರ ಆಗಬೇಕು, ತುಂಬ ಸಣ್ಣದಾಗಿ ಆಗಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಬರ್ತು. ನಮ್ಮ ಕಡೆ ಬದನೆಕಾಯಿ ಬರ್ತಂತಾರೆ, ಬದನೆಕಾಯಿ ಚಟ್ನಿನೂ ಅಂತಾರೆ. ಹಸಿ ಟೊಮೊಟೊ ಹಾಕಿಬಿಟ್ಟು ಮಾಡ್ತಾರೆ ಬದನೆಕಾಯಿ ಬರುತ್ತೆ. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು. ಇವಾಗ ಆಗಲೇ ಮುಂಚೆನೇ ಕುದಿಯೋಕ್ಕಿದ್ವಲ್ಲ ಬಾಯ್ಲ್ ಮಾಡೋಕ್ಕೆ, ಅದು ಆಗಿದೆ. ಇವಾಗ ನೋಡ್ಬೋದು ನೀವು ಇಲ್ಲಿ ಈ ಥರ ಆಗಿದೆ. ಇದ್ರ ಮೇಲ್ಗಡೆ ಇರೋ ಸೊಪ್ಪೆನೆಲ್ಲ ತಗೊಂಡ್ಬರ್ತಾಯಿದ್ದೀನಿ ನಾನು. ನೋಡಿ ಈ ಥರ ಬಂದಿದೆ. ಸೊಪ್ಪೆ ತಗೊಂಡು ಬಂದಮೇಲೆ ಬಿಸಿ ಇರುತ್ತೆ, ತುಂಬ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಹಿಂದೆ ಇರೋ ತುಮ್ಮನೆಲ್ಲ ತೆಗಿತಾ ಇದ್ದೀನಿ ನಾನು ನಿಧಾನಕ್ಕೆ ಒಂದೊಂದಾಗಿ. ತುಂಬ ಬಿಸಿ ಇರುತ್ತೆ, ಕೈಗೆಲ್ಲ ಸುಡುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಒಂದೊಂದಾಗಿ ಮುಂಚೆನೇ ಚಟ್ನಿನ ಮಾಡಿಟ್ಕೊಂಡಿದ್ವಲ್ಲ ಅದೇ ಕಲ್ಲಲ್ಲಿ ಇವಾಗ ಬದನೆಕಾಯಿ, ಸುಟ್ಟಿರೋ ಬದನೆಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಬಿಸಿ ರೊಟ್ಟಿ ಜೋಳ ಅಂದರೂ ಇನ್ನೂ ಚೆನ್ನಾಗಿರುತ್ತೆ. ಉತ್ತರ ಕನ್ನಡದ ಕಡೆ ಅಂದರೂ ಅವಾಗವಾಗ ಮಾಡ್ತಾನೆ ಇರ್ತಾರೆ ಬದನೆಕಾಯಿ ಬರ್ತಂತ. ಈ ಥರ ರೆಸಿಪಿನ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ನೀವು ಪದೇ ಮಾಡ್ತಾ ಇರ್ತೀರ ಒಂದ್ಸಲ ಮಾಡಿದರೆ. ನೋಡ್ಬೋದು ನೀವು, ನೀಟಾಗಿ ಬಂದಿದೆ. ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಒಂದೇ ಸರಿಗೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದು ಬಿಸಿ ಇದ್ದಾಗಲೇ ನಾವು ಕಲ್ಲಲ್ಲಿ ಹರ್ಕೊಂಡ್ಬಿಡ್ಬೇಕು ಬೇಗ, ಇಲ್ಲ ಆರೋದ್ಮೇಲೆ ಚೆನ್ನಾಗಿ ಬರಲ್ಲ, ಬೇಗನೂ ಸಣ್ಣ ಆಗಲ್ಲ. ನೋಡ್ಬೋದು ನೀವು, ಬರೀ ಸುಮ್ಮನೆ ಕಲ್ಲಿಟ್ಟಿದ್ರೆ ಸಾಕು, ಮೇಲ್ಗಡೆ ಅದಾಗದೆ ಸಣ್ಣದಾಗ್ತಾಯಿದೆ. ಇವಾಗ ನೋಡ್ಬೋದು ಈ ಥರ ಪೇಸ್ಟ್ ಆಗಿದೆ, ಬಂದಿದೆ. ಇವಾಗ ಸ್ವಲ್ಪ ತಿನ್ನಬೇಕಾದ್ರೆ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ಇದನ್ನು ಅರಿಯೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಸುಟ್ಟಿರೋ ಬದನೆಕಾಯಿ ಇರುತ್ತಲ್ಲ, ಹಾಗಾಗಿ ಬೇಗ ಆಗುತ್ತೆ. ಬದನೆಕಾಯಿ ರೆಡಿಯಾಗಿದೆ ನೋಡ್ಬೋದು ನೀವು ಇಲ್ಲಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ನಾನು ತೊಳೆದು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆಗಿದೆ ಬದನೆಕಾಯಿ ಬರ್ತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.